ಎಲ್ಲರಿಗೂ ಅವಕಾಶ ಕೊಡಬೇಕು. ಇಲ್ಲೇನಾಗ್ತಿದೆ ಅಂದರೆ ಸುದೀಪಣ್ಣ ಹೇಳಿರೋದು ನಿಜನೇ. ನಾನು ರೈತನ ಮಗ ಅಂತ ಬಿಲ್ಡಪ್ ಕೊಡೋದು, ಒಂದು ಊಟಕ್ಕೆ ಕಷ್ಟ ಬಿದ್ದು ನಮ್ಮ ತಂದೆ ತಾಯಿ ಹಂಗೆ ಒಂದು ಸ್ಟೇಜ್ ಮೇಲೆ ಬುಲ್ಡೆ ಬಿಡೋದು. ಅಂಗವಿಕಲರು ಕೊಡಿ, ಕಾರ್ಮಿಕರು ಕೊಡಿ, ನಿಜವಾದ ಹೊಲದಲ್ಲಿ ಕೆಲಸ ಮಾಡೋ ರೈತರ ಮಗನ ಕೊಡಬೇಕು. ಎಲ್ಲರಿಗೂ ಅವಕಾಶ ಕೊಡಿ. ಬರೀ ಸೀರಿಯಲ್ ಅವ್ರಿಗೆ ಇಂಥವ್ರಿಗೆ ಯಾರು ಇವನು ತರ್ಲೆ ಜಗದೀಶ್ ಇಂಥವ್ರು ಕೊಡೋ ಬದಲು ಸರ್, ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಸದ್ಯದಲ್ಲೇ. ಈಗ ಮತ್ತೆ ಸುದೀಪ್ ಅವರು ಬಿಗ್ ಬಾಸ್ ಮಾಡಲ್ಲ ಅಂತ ಹೇಳ್ತಾ ಇದ್ರು, ನೆಕ್ಸ್ಟ್ ಇದರಿಂದ ಮಾಡಲ್ಲ ಅಂತ. ಬಟ್ ಈ ಸಲ ಕೆಲವೊಂದಿಷ್ಟು ಕಂಡೀಷನ್ ಆಗಿದ್ದಾರೆ. ಅಂದ್ರೆ ಹೆಚ್ಚು ಕನ್ನಡನ ಬಳಸಬೇಕು, ಎಸ್ಪೆಷಲಿ ಇದ್ರೊಳಗೆ ಬಿಗ್ ಬಾಸ್ ಮನೆ ಒಳಗಡೆ ಹೆಚ್ಚು ಕನ್ನಡ ಬಳಸಬೇಕು, ಮತ್ತೆ ಕಾಂಟ್ರವರ್ಸಿ ಪರ್ಸನ್ಗಳನ್ನ ಹಾಕೋಬಾರ್ದು, ಈ ತರ ಒಂದಿಷ್ಟು ಕಂಡೀಷನ್ಗಳು ಹಾಕಿದ್ದಾರೆ. ಸೊ ಈ ವಿಷಯದಲ್ಲಿ ನೀವು ಕನ್ನಡ ಪರ ಹೋರಾಟಗಾರರಾಗಿ ಏನು ಹೇಳಬೇಕು ಸರ್? ನೋಡಿ, ಒಂದು ಬಿಗ್ ಬಾಸ್ ಅಂದರೆ ಎಲ್ಲರಿಗೂ ಅವಕಾಶ ಕೊಡಬೇಕು. ಇಲ್ಲೇನಾಗ್ತಿದೆ ಅಂದರೆ ಸುದೀಪಣ್ಣ ಹೇಳಿರೋದು ನಿಜನೇ. ಕನ್ನಡಮಯವಾಗಿರಬೇಕು ಬಿಗ್ ಬಾಸ್ ಒಳಗಡೆ, ಕನ್ನಡದ ವಾತಾವರಣ ಇರಬೇಕು. ಈ ಜಲ ನೆಲ ನಾಡು ನುಡಿ ಈ ಸಂಸ್ಕೃತಿನ ಹೋಲಿಸುವಂಥದ್ದೇ ಇರಬೇಕು ಕಾರ್ಯಕ್ರಮ. ಯಾಕಂದರೆ ಕರ್ನಾಟಕದಲ್ಲಿದ್ದೀವಿ, ಕನ್ನಡಿಗರು ನಾವು. ಆದರೆ ಸುದೀಪಣ್ಣ ಹೇಳ್ತಾ ಇರೋದು ಏನಕ್ಕೆ ಅಂದರೆ, ಓದ್ಸೋನೆ ನೋಡಿರ್ಬೋದು, ಸ್ಟೇಜ್ ಮೇಲೆ ಬರ್ತಾರೆ. ನನಗೇನೊಂದು ತುಂಬ ನೋವಿನ ಸಂಗತಿ ಅಂದರೆ, ಕೋಟ್ಯಾಧೀಶರು ಇರ್ತಾರೆ, ಬಂದ್ಬಿಟ್ಟು ನಾನು ಒಂದು ಊಟಕ್ಕೆ ಕಷ್ಟ ಬಿದ್ದೆ ನಮ್ಮ ತಂದೆ ತಾಯಿ ಹಂಗೆ ಒಂದು ಸ್ಟೇಜ್ ಮೇಲೆ ಬಂದು ಬುಲ್ಡೆ ಬಿಡೋದು. ನಾನು ಅವ್ರ ಅಪ್ಪನೋ ಅವ್ರ ತಾತನೋ ಯಾವತ್ತೂ ಹೊಲದ ಕಡೆ ಹೋಗಿಲ್ಲ, ಚಿಕ್ಕ ಬುದ್ಧಿ ಯಾವುದು ದೊಡ್ಡ ಬುದ್ಧಿ ಯಾವುದು ಅಂತ ಗೊತ್ತಿರಲ್ಲ, ನಾನು ರೈತನ ಮಗ ಅಂತ ಬಿಲ್ಡಪ್ ಕೊಡೋದು. ತುಂಬ ನಾನು ನೊಂದು ಬೆಳೆದು ಬಂದಿದ್ದೀನಿ ಅಂತ ಬಿಲ್ಡಪ್ ಕೊಡೋದು. ಈ ಥರದ್ದೆಲ್ಲ ನೋಡಿ ತಿರ್ಗಾ ಹೋದ್ಸರಿ ಇವಂದು ನೋಡಿರ್ಬೋದು ಬಿಗ್ ಬಾಸಲ್ಲಿ, ಯಾರು ಇವನು ತರ್ಲೆ ಜಗದೀಶಿಂದು ಇವೊಂದೊಂದು ಸಮಸ್ಯೆ ಆಯಿತು. ಏನಂದರೆ ಬಿಗ್ ಬಾಸ್ ಒಳಗೆ ಹೋಗ್ಬಿಟ್ಟು ಬಿಗ್ ಬಾಸ್ನೇ ಇವನು ತೇಜಾವತಿಯಾಗಿ ಮಾತಾಡ್ದ. ಇದೆಲ್ಲ ಏನಾಗುತ್ತದೆ, ಒಂದು ಘನತೆಯಿಂದ ಇರೋಂಥ ಸುದೀಪ್ ಅವ್ರಿಗೆ ಒಂದು ಶೋ ನಡೆಸ್ಕೊಡೋರಿಗೆ ಜವಾಬ್ದಾರಿ ಇರುತ್ತೆ. ಎಲ್ಲ ಇಂಥ ಚೀಪು ಈ ಜಗದೀಶ್ ಅಂತವ್ರನ್ನೆಲ್ಲ ಸೇರಿಸ್ಕೊಂಡು ಆ ಬಿಗ್ ಬಾಸ್ ಇಮೇಜ್ ಡ್ಯಾಮೇಜ್ ಆಗುತ್ತೆ. ಈ ರೀತಿ ಅವ್ರು ಹೇಳಿದ್ದಾರೆ. ಆದರೆ ಸುದೀಪಣ್ಣ ಅವ್ರಿಗೆ ಜೊತೆಗೆ ಇನ್ನೊಂದು ಹೇಳಬೇಕು, ಏನು ಕಂಟೆಂಟ್ ಕೊಡ್ತಾರೆ ತಿರ್ಗಾ ಏನು ಕಂಟೆನ್ಷನ್ ಕೊಡೋ ಜನ ಸೇರಿಸ್ಕೊತಾರಲ್ಲ, ಅವ್ರನ್ನ ಎಲ್ಲರಿಗೂ ಅವಕಾಶ ಕೊಡಿ. ಬರೀ ಸೀರಿಯಲ್ ಅವ್ರಿಗೆ ಇಂಥವ್ರಿಗೆ ಯಾರು ಇವನು ತರ್ಲೆ ಜಗದೀಶ್ ಇಂಥವ್ರು ಕೊಡೋ ಬದಲು ಒಬ್ಬ ಕಾರ್ಮಿಕನು ನೊಂದಿರೋ ಅಂಥದ್ದು, ಒಬ್ಬ ಅಂಗವಿಕಲರು ಕೊಡಿ. ಅವರಲ್ಲಿ ಇರ್ತಾರೆ ಟ್ಯಾಲೆಂಟ್. ನೋಡಿದ್ವಿ, ಕಣ್ಣಿರಲ್ಲ, ಕಿವಿ ಕೇಳಿಸಲ್ಲ, ಅಂಥವ್ರು ಕೂಡ ಆಡ್ತಾರೆ ನೋಡಿರ್ಬೋದು. ಅಂತ ಎಲ್ಲರೂ ಕೊಡಿ ಒಂದು ಅವಕಾಶ. ಅಂಗವಿಕಲರು ಕೊಡಿ, ಕಾರ್ಮಿಕರು ಕೊಡಿ, ನಿಜವಾದ ಹೊಲದಲ್ಲಿ ಕೆಲಸ ಮಾಡೋ ರೈತನ ಮಗನ ಕೊಡಬೇಕು. ಮೇಲೆ ಚಿನ್ನ ಹಾಕೊಂಬಂದು ನನ್ನ ರೈತನ ಮಗ ನಾನು ಕಷ್ಟ ಬಿದ್ದೀನಿ, ಮೇಲಿಂದ ಬಂದವನ ಕೆಳಗಿಂದ ಬಂದ ಅಂತ ಬಿಲ್ಡಪ್ ಕೊಡ್ತಾನಲ್ಲ, ಅದನ್ನು ನಿಲ್ಲಿಸ್ಬೇಕು. ಇದೆಲ್ಲ ಸುದೀಪಣ್ಣ ಅವ್ರು ಇನ್ನೂ ಸ್ವಲ್ಪ ಚೇಂಜಸ್ ಮಾಡಬೇಕು. ಎಲ್ಲರಿಗೂ ಅವಕಾಶ ಕೊಡಲಿ, ಎಲ್ಲರಿಗೂ ಕಾರ್ಮಿಕರು ಕೊಡಲಿ, ಆಟೋ ಓಡಿಸೋನು ಕೊಡಲಿ, ಆಂಬ್ಯುಲೆನ್ಸ್ ಡ್ರೈವರು ಕೊಡಲಿ, ರೈತರು ಕೊಡಲಿ, ಪ್ರತಿಯೊಬ್ಬರಿಗೂ ಕೊಡಲಿ. ಯಾರನ್ನ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರ್ತಾನಲ್ಲ ಅಂಥವ್ರಿಗೂ ಕೊಡಲಿ, ಪ್ರತಿಯೊಬ್ಬರಿಗೂ ಕೊಡಲಿ. ಪ್ರತಿಯೊಬ್ಬರು ಬೆಳೀಲಿ. ಕರ್ನಾಟಕ ಯಾರು ಬೆಳೆದ್ರು ಕನ್ನಡಿಗರು. ಆಮೇಲೆ ಒಂದು ಸರಿ ಇದಲ್ಲೂ ಒಬ್ಬರಿಗೆ ಕನ್ನಡ ಪರ ಹೋರಾಟಗಳನ್ನು ಬಿಡಿ, ನಮ್ಮಲ್ಲೂ ಟ್ಯಾಲೆಂಟ್ ಇರುತ್ತೆ ಅಲ್ಲ. ನೀವೆಲ್ಲ ಇವ್ರಿಗೆ ಯಾರ ಸೀರಿಯಲ್ ಪರ ಮಾಡೋರೆಲ್ಲ ಕೊಟ್ಕೊಂಡಿದ್ರೆ ಬೇರೆ ಯಾರಿಲ್ಲ. ರಿಯಲ್ ಆಗಿ ನಾವು ಫೈಟ್ಗಳು ಮಾಡಿ ಕೇಸ್ಗಳು ಹಾಸ್ಕೊಂಡವ್ರು ನಾವು ನಮ್ಮಲ್ಲಿ ಇರ್ತವೆ. ನನ್ನಂಥವ್ರು ಸಾವಿರಾರು ಜನ ಅವರೇ ಕರ್ನಾಟಕದಲ್ಲಿ ದಿಟ್ಟವಾಗಿ ಹೋರಾಟ ಮಾಡಿ ಮುಂದೆ ನುಗ್ಗಂಥವ್ರು. ಅವರು ಕೊಡಿ ಅವಕಾಶಗಳು. ಸುದೀಪಣ್ಣ ಅವ್ರು ಮಾಡಿರೋದು ನಿಜಾನೇ. ಇಂಥ ತರ್ಲೆ ಜಗದೀಶಿಂದು ಸುಮ್ಮನೆ ಹಾಕೊಂಡು ಬಾಯೆಲ್ಲ ಇದು ಮಾಡಿಕೊಂಡು ಹೋಗಿರೋ ಜಾಗದಲ್ಲಿ ಅದೇ ತಿಂದ ಮನೆಗೆ ದ್ರೋಹ ಬಗೀತಾರೆ, ಆ ಥರ ಜಗದೀಶನ್ ಮಾಡ್ದ. ಬಿಗ್ ಬಾಸೇ ಮುಚ್ಚಿಸ್ತೀನಿ ಅಂತ ಎಲ್ಲ ಮುಚ್ಚಿಸ್ತಾ ಅವನು, ಬರೀ ಸುಳ್ಳು ಹೇಳ್ಕೊಂಡೇ ಜೀವನ ಮಾಡಿಬಿಟ್ಟ. ಅವನಿಗಿಂತ ಹೊಲ್ಸಾಗಿ ಮಾತಾಡ್ತೀನಿ. ನಮ್ಗದು ನಾಲ್ಗೆ ಅದು ಕೊಟ್ಟಿಲ್ಲ. ಈ ನೆಲ ಜಲ ಓಡಾಟ ಮಾಡೋರು ನಾವು ಕೂಡ ಅವ್ನು ಜಗದೀಶ್ಗೆ ಅವ್ರ ಅಪ್ಪನಂಗೆ ಮಾತಾಡ್ತೀನಿ. ನಾನು ಗೌರ್ಮೆಂಟ್ ಕಾಲೇಜಲ್ಲೇ ಓದಿರೋ ವ್ಯಕ್ತಿ. ನಾನು ಹಿರಿಯರಿಗೆ ಗೌರವ ಕೊಟ್ಟು ಮಾತಾಡ್ಸೋದು ಗೊತ್ತು. ನಮ್ಮನ್ನು ತೇಜಾವತಿಗಳು ಅವ್ರಿಗೆ ತಕ್ಕ ಉತ್ತರ ಕೊಡೋಂಥದ್ದು ನಾವು ಕಲ್ತಿದ್ವಿ. ಯಾಕಂದರೆ ನಾವು ಗೌರ್ಮೆಂಟ್ ಕಾಲೇಜಲ್ಲಿ ಓದಿರೋ ಹುಡುಗರು ಏಟಿಗೆ ರೇಟ್ ಕೊಡೋ ತಾಕತ್ತು ನಮಗಿರುತ್ತೆ. ಆದರೆ ಸುದೀಪಣ್ಣ ಅವ್ರು ಮಾಡಿರೋದು ಒಳ್ಳೆಯ ಇದು. ಇನ್ನೂ ಸ್ವಲ್ಪ ಅವರು ಚೇಂಜಸ್ ಮಾಡಬೇಕು. ಈ ತಿಕ್ಲು ಪಕ್ಲು ಅಂತವರೆಲ್ಲ ಒಳಗೋದ್ರೆ ಅದೇನೋ ಸಂದೇಶ ಚೆನ್ನಾಗಿರಲ್ಲ. ಅದಕ್ಕೆ ಅದಕ್ಕೆ ತಕ್ಕಂಥ ಅರ್ಹತೆ ಇರೋನ್ನ ಒಳಗೆ ಬಿಟ್ಕೊಂಡು ಕನ್ನಡಮಯವಾಗಿರಲಿ ಅನ್ನೋದು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಸುದೀಪಣ್ಣ ಅವರೇ ಇನ್ನೂ ಈ ನೆಕ್ಸ್ಟ್ ಅವರೇ ಮಾಡಲಿ, ಒಳ್ಳೆಯದಾಗಲಿ ನನಗೆ ಬಯಸ್ತೀನಿ ಸರ್. ಅಂದರೆ ಬಿಗ್ ಬಾಸಲ್ಲಿ ಬೇಕು ಅಂತ ಕಾಂಟ್ರವರ್ಸಿ ಆಗೋದನ್ನ ಒಳಗಡೆ ಕಳಿಸ್ತಾರಂತ ನಿಮ್ಮ ಪ್ರಕಾರ?
ಸರ್ ಕಾಂಟ್ರವರ್ಸಿ ಅನ್ನೋದಕ್ಕಿಂತ ಒಳಗಡೆ ಕಂಟೆಂಟ್ ಕೊಡಬೇಕು, ಜನ ನೋಡಬೇಕು, ಜನ ಮನಸ್ಸನ್ನ ಗೆಲ್ಲಬೇಕು ಅಂದ್ಬಿಟ್ಟು ಎಲ್ಲ ಓವರಲ್ಲೇ ಇರ್ತಾರೆ. ಒಬ್ಬರು ತುಳ್ಳಿ ಒಬ್ಬರನ್ನ ತುಳ್ಳಿ ಅಲ್ಲಿ ಬರಬೇಕದು. ಏನೇ ಸ್ನೇಹಿತ ಎಲ್ಲ ಅಲ್ಲಿ ಮುಕ್ಕೋಡ ಕಳಿಸುತ್ತೆ. ಅದೇ ಇದರಲ್ಲಿ ಎಲ್ಲ ಕಂಟೆಂಟ್ ಕೊಡ್ಬೇಕು ಅಂದ್ಬಿಟ್ಟು ಈ ತಿಕ್ಲು ಪಕ್ಕನೆಲ್ಲ ಒಳಗೆ ಬಿಟ್ಬಿಟ್ರೆ ಆ ವಾತಾವರಣ ಕೆಡಿಸ್ತಾರೆ. ನೋಡಿ ಹೋದ್ಸರಿ ಯಾವ ರೀತಿ ಆಯಿತು, 10 ಸೀಸನಲ್ಲಿ ಆಗಿದ್ದು ಒಬ್ಬ ವ್ಯಕ್ತಿಯಿಂದ ಕೆಟ್ಟಿತ್ತು. ಆ ಪದಗಳು ಬಳಸೋದಾಗಿರೋ ಹೆಣ್ಮಕ್ಳ ಮೇಲೆ ಎಲ್ಲ ಬರುತ್ತೆ. ಯಾಕಂದರೆ ಸಮಾಜ, ನಾವು ಜನ ಎಲ್ಲ ನೋಡ್ತಾ ಇರ್ತಾರೆ. ನನ್ನ ಅಭಿಪ್ರಾಯನೇ ನಿಮ್ಮ ಅಭಿಪ್ರಾಯ ಇರೋಲ್ಲ. ಅದರಿಂದ ಅದು ಜನಗಳ ಅಭಿಪ್ರಾಯ ತಕ್ಕಂತಿರೋ ಒಳಗಡೆ ಹೋದರೆ ಉತ್ತಮವಾಗಿರುತ್ತೆ. ಈ ನಾಡು ನುಡಿಗೆ ಹೋರಾಟ ಮಾಡಿರೋ ಅಂತಾರೋ, ಈ ನಾಡು ನುಡಿಗೆ ಏನು ಇವಾಗ ಸೈನಿಕರು ಇರ್ತಾರೆ, ಒಳಗಡೆ ಹೋದ ವಿಷಯಗಳು ನಮಗೆ ಗೊತ್ತಾಗುತ್ತೆ ಸರ್. ಪೊಲೀಸ್ ಸರ್ವಿಸ್ ಮಾಡಿ ಪೊಲೀಸ್ ಅಂಥವ್ರನ್ನ ಒಳಗೆ ಕರೀರಿ, ಏನೋ ಒಳಗಿರೋ ತೆಗಿರ್ಬೋದು ನಾವು. ಅವ್ರು ಒಳಗಡೆ ಇರೋಂಥ ಏನು ವಿಷಯಗಳಾದ್ರೆ ನಮ್ಮ ಜನಗಳಿಗೆ ಸಂದೇಶ ತಲುಪುತ್ತೆ. ಈ ತಿಕ್ಲು ಪಕ್ಕಳನ್ನೆಲ್ಲ ಈ ಜಗದೀಶ್ ಅಂತ ಕರ್ಕೊಂಡು ಏನು ಬರ್ತಿದ್ರು, ಸಮಾಜಕ್ಕೆ ಏನು ಬರುತ್ತೆ? ಆಚೆನೋ ಏನು ಕೊಡುಗೆ ಇಲ್ಲ, ಒಳಗೋ ಏನು ಕೊಡುಗೆ ಇಲ್ಲ. ಸುಮ್ಮನೆ ನಾವು ಬೈಕೊಂಡು ಇಂಥವ್ರು ಮಾಡಿ ನೋಡೋ ಮನೋರಂಜನೆ ಅಲ್ಲ ಸರ್. ಸಮಾಜ ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಳ್ಳೆಯ ಅಭ್ಯರ್ಥಿಗಳು ಒಳಗಡೆ ಹೋಗ್ಬೇಕು ಅನ್ನೋಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಈಗ ಬಿಗ್ ಬಾಸ್ ಈ ಸೀಸನ್ ಏನಾದ್ರು ಅವಕಾಶ ಸಿಗ್ತಾರೆ ಹೋಗ್ತೀರಾ ಸರ್? ನಾನು ಅವಕಾಶ ಕೊಟ್ಟರೆ ಹೋಗೋದು ಅನ್ನೋದೇನಿಲ್ಲ. ಒಳ್ಳೆಯ ವಾತಾವರಣದಲ್ಲಿ ಯಾರು ಬೇಕಾದ್ರು, ಆದರೆ ನಾನು ಹೋಗ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕನ್ನಡ ಪರ ಸಂಘಟನೆ ನನ್ನ ಬಿಟ್ಟು ಯಾರೇ ಕಳಿಸ್ಲಿ ಹೋಗಿ ಅವ್ರು ಸಹಕಾರ ಕೊಡ್ತೀವಿ. ನನಗೆ ಕಳ್ಸೋಷ್ಟೇ ಹೋಗಿ ಅಲ್ಲಿ ಹೋಗಿ ಕಂಟೆಂಟ್ ಕೊಡ್ತೀವಿ. ಅಲ್ಲಿ ಗೆಲ್ಲೋಂಥ ತಾಕತ್ತು ಕನ್ನಡಿಗನಾಗಿ ಒಂದು ಹೋರಾಟಗಾರನಾಗಿ ಆ ಛಲ ನನ್ನಲ್ಲಿ ಐತೆ. ಅವ್ರು ಕರೀಲಿ ಬಿಡಿ, ನಮಗೆ ಅದು ಅವಶ್ಯಕತೆ ಇಲ್ಲ. ಒಳ್ಳೆಯವ್ರಿಗೆ ಅವಕಾಶ ಕೊಟ್ಟು ಒಳಗೆ ಕರ್ಕೊಳ್ರಿ. ನಾನೇನಲ್ಲ, ನನ್ನಂಥ 1000 ಜನ ಅವರೇ ಹೋರಾಟಗಾರರು. ಏನು ಗುರು ಒಬ್ಬನೇನಾ ನನ್ನ ಕರೀದ ಅನ್ನೋದು? ನನ್ನಂಥ 1000 ಜನ ಯಾರನ್ನ ಆಯ್ಕೆ ಮಾಡ್ಕೊಂಡು ಹೋರಾಟಗಾರರು ಒಂದು ಗೌರವ ಕೊಟ್ಟು ಒಬ್ಬನ ಒಳಗಡೆ ಕರ್ಕೊಳ್ಳಿ ಅನ್ನೋದನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಅಷ್ಟೇ. ಅವಕಾಶ ಬಂದರೆ ಹಿಂದೆ ಇಕ್ಕಲ್ಲ. ಅವಕಾಶಕ್ಕೋಸ್ಕರ ನಾವು ಅಂಗ್ಲಾಚಲ್ಲ. ಆ ಕ್ಯಾರೆಕ್ಟರ್ ನಮ್ದಲ್ಲ. ನಾವು ಅವಕಾಶಕ್ಕೆ ನಾನು ಕರ್ಕೊಳ್ರಿ ಅಂತ ನಾನು ಕೇಳಲ್ಲ. ಬಂತ ಅಂದರೆ ಒಳಗೆ ನುಗ್ಗಿ ಗೆದ್ಕೊಂಬರೋ ತಾಕತ್ತೈತೆ, ಅದಕ್ಕೂ ರೆಡಿನೇ. ನನ್ನ ಬಿಟ್ಟು ಇನ್ನೊಬ್ಬನ ಕರ್ಕೊಳ್ಳಿ ಹೋರಾಟಗಾರನ, ಅದಕ್ಕೂ ಸ್ವಾಗತ. ಹೋರಾಟಗಾರರು ಯಾರು ಇಲ್ಲ ಅಂದರೆ ಈ ಸತಿ ಹೋರಾಟಗಾರ ಏನಂದರೆ ಅದು ಮುಂದಿನ ದಿನ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಇಲ್ಲಿ ರಿಯಲ್ ಫೈಟರ್ಗಳು ನಾವು ಹೋರಾಟಗಾರರು. ಅದು ದಲಿತ ಪರ ಆಗಿರ್ಬೋದು, ರೈತ ಪರ ಆಗಿರ್ಬೋದು, ಕನ್ನಡ ಪರ ಹೋರಾಟಗಳಾಗಿರ್ಬೋದು, ಪ್ರತಿಯೊಬ್ಬರೆಲ್ಲ ಡೇವಿಲಾಗಿ ನುಗ್ಗಿ ಈ ನಾಡಿಗೆ ಹೋರಾಟ ಮಾಡೋದು ಸರ್. ನಾವು ನಮಗೇನು ಬಿಗ್ ಬಾಸಲ್ಲಿ ಹೋಗಿ ನಮ್ಮ ತಾಕತ್ತು ಪ್ರದರ್ಶನ ಮಾಡೋಲ್ಲ. ಈ ನೆಲ ಜಲ ಈ ಭುವನೇಶ್ವರಿ ಮಕ್ಕಳು ನಾವು ಆ ರಥ ಇಡೋರು ನಾವು 24 ಅವರು ಹೋರಾಟಕ್ಕೆ ಕಿಚ್ಚಿರೋರು. ನಮ್ಮ ಬಿಗ್ ಬಾಸ್ ಏನು ನಮ್ಗೆ ಒಳಗಡೆ ಅದನ್ನು ಇದು ಮಾಡ್ತೀವಿ ನಾವು. ಆ ತಾಕತ್ತು ನಮಗಿದೆ. ಹೋರಾಟರು ಪ್ರತಿಯೊಬ್ಬರಿಗೂ ಇದೆ. ರೈತರ ಪರವಾಗಿದ್ದಾರೆಲ್ಲ, ರೈತರಿಗೆ ಯಾರನ್ನ ಒಬ್ರು ಕೊಡಿ, ನಿಜವಾದ ರೈತರಿಗೆ ಒಂದು ಅವಕಾಶ ಕೊಡಿ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್.